ಸುಂದರವಾದ ವಿಷಯವನ್ನ ಸಂಪೂಜ್ಯರು ಚಿಂತನೆಗಾಗಿ ಇವತ್ತ ಇಟ್ಟುಕೊಂಡಿದ್ದಾರೆ. ಈ ಮನುಷ್ಯ ಜನ್ಮಕ್ಕೆ ನಾವು ಬಂದ ಬಳಿಕ ಇಂಥ ಒಂದು ಸಾಧನೆ ನಾವು ಮಾಡಲೇಬೇಕು. ಅವಾಗ ನಮಗ ಈ ಜನ್ಮವನ್ನ ಸಾರ್ಥಕ ಆಗ್ತದೆ. ಇಲ್ಲಾದರೆ ತಸ್ಯ ಜನ್ಮ ನಿರರ್ಥಕಂ ಅಜಗಲಸ್ತನಶ್ಚೈವ, ಅವನ ಜನ್ಮದು ನಿರರ್ಥಕ ಆಗ್ತದಂತ. ಪೂಜ್ಯರು ಎಂಥ ಒಂದು ಮೇಧಾವಿಗಳು, ನಮ್ಮ ಜನಕ್ಕೆ ಏನು ಬೇಕು ಸುಲಭವಾಗಿ ಏನನ್ನ ಸಾಧನೆ ಮಾಡಬೇಕು ಎಂಬುದ ಪಾರಾಪಾರ ವಿಚಾರ ಮಾಡಿ ಇವತ್ತ ಬಹಳ ಸುಂದರವಾದ ವಿಷಯವನ್ನ ಅವರು ಚಿಂತನೆಗಾಗಿ ಇಟ್ಟಿದ್ದಾರೆ. ಪೂರ್ವ ಜನ್ಮ ಪುಣ್ಯ ಇರುವವರೆಗೂ ಸಿರಿತನ ಇರುತ್ತದೆ ಅಂತ ವಿಷಯ. ಅರ್ಥಾತ್ ಪಾಪ ಪುಣ್ಯದ ವಿಷಯವನ್ನ ಇವತ್ತ ಚಿಂತನೆಗಾಗಿ ಇಟ್ಟಿದ್ದಾರೆ. ನಾನು ಬಹಳಷ್ಟು ಸಮಯ ನಿಷ್ಠೆ ಸ್ವಾಮಿ, ಸಿಕ್ಕಾಪಟ್ಟೆ ಮಾತಾಡಂಗಿಲ್ಲ. ಎಷ್ಟು ಸಮಯ ಕೊಟ್ಟಿರ್ತಾರ ಅಷ್ಟೇ ಸಮಯದಲ್ಲಿ ಮುಗಿಸ್ತೀನಿ. ನಮ್ಗೆ ಸಮಯದ ಬಹಳ ಮಹತ್ವನ ನಾ ಕೊಡ್ತೀನಿ. ನಾನು ಒಂದು 30-35 ನಿಮಿಷಗಳ ಪರ್ಯಂತರವಾಗಿ ಪುಣ್ಯ ಪಾಪದ ವಿಷಯವಾಗಿ ನಾನು ವಿಚಾರ ಮಾಡಕ್ ಹೋಗ್ತೀನಿ. ತಾವು ಇದನ್ನ ಲಕ್ಷ್ಯ ಕೊಟ್ಟು ಕೇಳಿದ್ದೆ ಆದ್ರೆ ತಮಗೆ ಬಹಳಷ್ಟು ಲಾಭಾನ್ವಿತ ಆಗುವಲ್ಲಿ ಯಾವ ಸಂಶಯ ಇಲ್ಲ ಅಂತ ನನಗನಿಸ್ತದೆ. ಸಮಯದ ಕಡೆ ಯಾರು ತಾವು ಗಮನ ಕೊಡಬಾರ್ದು. ಇಂಥ ಒಂದು ಚಳಿಯ ಒಂದು ಪ್ರಭಾವ ಇದ್ದಾಗ್ಯೂ ಕೂಡ ಇಷ್ಟು ಶಾಂತದಿಂದ ನೀವು ಕುಂತಿದ್ರಿ ಅಂದ್ರ ಎಂಥ ಒಂದು ಶಕ್ತಿ ಈ ಮಠದಲ್ಲಿ ಇರಬೇಕು, ಪೂಜ್ಯರಲ್ಲಿ ಇರಬೇಕು ಅಂತ ನನಗೆ ಅನಿಸ್ತದೆ. ಜನಕ್ಕೆ ಸುಮ್ಮನೆ ಕುಂಡ್ರಸಾಕೆ ನಮಗೆ ಎಷ್ಟೋ ಸಮಯ ತೋದ ಬೇರೆ ಸಭೆದಾಗ. ಇಂಥ ಒಂದು ಚಳಿಯ ಸಮಯದಲ್ಲಿ ಕೂಡ ತಾವು ಬಹಳ ಚಿತ್ತ ಕೊಟ್ಟು ಆಲಿಸ್ತೀರಿ ಅಂತಂದ್ರ ಬಹಳ ಸಂತೋಷ. ಇವತ್ತಿನ ವಿಷಯ ಕೂಡ ತಾವು ಆಲಿಸಿದ್ದೆ ಆದ್ರೆ ತಮ್ಮ ಜನ್ಮದು ಸಾರ್ಥಕ ಆಗಾಕ ಸಾಧ್ಯ ಆಗ್ತಂತ ನನಗೆ ಅನಿಸ್ತದ ಅಂತ ಅರ್ಥ. ಲಕ್ಷ್ಯ ಕೊಡಿ. ಪಾಪ ಹಾಗೂ ಪುಣ್ಯ ಇವು ಎರಡು ಮನುಷ್ಯನಿಗೆ ತೆಳಮುಖ ಹಾಗೂ ಮೇಲ್ಮುಖ ಒಯ್ಯುವ ಇವು ಎರಡೂ ಸಾಧನೆಗಳೇ. ಆದ್ರೆ ಯಾವ ಸಾಧನೆಯನ್ನ ಯಾವ ಆಚರಣೆಯನ್ನ ನಾ ಮಾಡಿದ್ರ ಅಧೋಮುಖಕ್ಕಾಗ್ತೀನಿ, ನನ್ನ ಜನ್ಮ ವ್ಯರ್ಥ ಆಗ್ತಾ ಅನ್ನೋ ಮನುಷ್ಯ ಪಾರಾಪಾರ ವಿಚಾರ ಮಾಡಬೇಕು. ಯಾವ ಸಾಧನೆ ಮಾಡಿದ್ರ ನನಗ ಸದ್ಗತಿ ಉಂಟಾಗ್ತಾ ಎಂಬುದನ್ನು ಕೂಡ ಮನುಷ್ಯ ವಿಚಾರ ಮಾಡಬೇಕಾಗ್ತದೆ. ಎರಡು ಶಬ್ದ ಇವೆ, ಒಂದು ಪಾಪ, ಇನ್ನೊಂದು ಪುಣ್ಯ. ಪಾಪ ಮಾಡಾಕು ಬಾಳ ದಾರಿ ಅದಾವ, ಪುಣ್ಯ ಮಾಡಾಕು ಬಾಳ ದಾರಿ ಅದಾವ. ಜೀವನದಾಗ ಮನುಷ್ಯ ಏನಾರೇ ಸಾಧನೆ ಮಾಡಬೇಕು ಅಂತಂದ್ರ ಅವನಲ್ಲಿ ಪುಣ್ಯ ಇದ್ರೆ ಮಾತ್ರ ಸಾಧ್ಯ. ಇಲ್ಲಿ ನೀವು ಬಂದು ಕುಂಡ್ರಬೇಕಾದ್ರೂ ಪುಣ್ಯ ಬೇಕು, ನೆನಪಿಡ್ಬೇಕು ನೀವು. ಪಾಪಿಗಳಿಗೆ ಇಲ್ಲಿ ಬರು ಕೊಡಂಗಿಲ್ಲ, ಮಹಾತ್ಮರ ದರ್ಶನ ಮಾಡಿ ಕೊಡಂಗಿಲ್ಲ ಆ ಪಾಪ. ಇಲ್ಲಿ ಬಂದು ನಾವು ಮುಗಿಯುವವರೆಗೆ ಕುಂಡ್ರಬೇಕಾದ್ರೂ ಪುಣ್ಯ ಬೇಕು. ಪುಣ್ಯದಲ್ಲಿ ಬಹಳ ಶಕ್ತಿ ಇದೆ. ಅನ್ಯಾನ್ಯ ಸಾಧನಗಳು ಎಷ್ಟರ ಮಟ್ಟಿಗೆ ಲಭ್ಯ ಆಗ್ತಾವ, ಲಭ್ಯ ಆಗುವುದಿಲ್ಲ, ಆ ಮಾತು ಬೇರೆ. ಆದ್ರೆ ಪುಣ್ಯ ಎಂಬ ಏನೋ ಒಂದು ಸಾಧನೆ ಇದೆ. ಈ ಪುಣ್ಯದ ಸಂಪಾದನೆ ಯಾವ ಮಾಡ್ತಾನ ಅವನ ಜನ್ಮದು ಸಾರ್ಥಕ ಆಗ್ತದ ಅಂತ ಅರ್ಥ. ಪುಣ್ಯದಲ್ಲಿ ಎರಡು ಪ್ರಕಾರ, ಒಂದು ಸಕಾಮ ಪುಣ್ಯ, ಇನ್ನೊಂದು ನಿಷ್ಕಾಮ ಪುಣ್ಯ. ಸಾಮಾನ್ಯವಾಗಿ ಮನುಷ್ಯ ಸಕಾಮ ಪುಣ್ಯನೇ ಮಾಡುವುದು ಜಾಸ್ತಿ, ನಿಷ್ಕಾಮ ಪುಣ್ಯಗೆ ಇವ ಮಾರು ಹೋಗೋದಿಲ್ಲ. ಇಲ್ಲೇನೋ ತಪ್ಪಿದ್ದು. ಪುಣ್ಯ ಮಾಡಂಗಿಲ್ಲ ಅಂತ ಅರ್ಥಲ್ಲ, ಪುಣ್ಯ ಮಾಡ್ತೇವೆ, ಆದ್ರೆ ಸಕಾಮ ಪುಣ್ಯ ಮಾಡಿ ಅದು ಭೋಗಿಸಿ ಮತ್ತೆ ನಾಶ ಮಾಡ್ತೇವೆ. ಯಾವರೇ ನಿಷ್ಕಾಮ ಪುಣ್ಯ ಮಾಡಿದ್ದೆ ಆದ್ರ
ಆ ನಿಷ್ಕಾಮ ಪುಣ್ಯದ ಪ್ರಭಾವದಿಂದ ಅವನ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ದ್ವಾರ ಜ್ಞಾನ, ಜ್ಞಾನ ದ್ವಾರ ಅವನಿಗೆ ಮೋಕ್ಷ ಆಗ್ತದ. ಇಷ್ಟು ಪುಣ್ಯ ಕೆಲಸ ಮಾಡಿ ಕೊಡ್ತದ. ನಾನು ನಿಮಗೆ ಆಗ್ಲೇ ಹೇಳ್ತಿದ್ದೆ, ಪುಣ್ಯ ಮಾಡಾಕೂ ಬಾಳ ದಾರಿ ಅದಾವ, ಪಾಪ ಮಾಡಾಕೂ ಬಾಳ ದಾರಿ ಅದಾವ. ಆದ್ರ ಪುಣ್ಯನೂ ಕಣ್ಣಿಗೆ ಕಾಣಂಗಿಲ್ಲ, ಮುಂದ ಪಾಪನೂ ಕಣ್ಣಿಗೆ ಕಾಣಂಗಿಲ್ಲ. ಹ್ಯಾಂಗ ಗುರುತಿಸ್ಬೇಕು ಪುಣ್ಯ ಮತ್ತು ಪಾಪ ಅಂತಂದ್ರ, ಸಾಧು ಸತ್ಪುರುಷರ, ಸಂತರ, ಗುರುವರ್ಯರ ದರ್ಶನ ನನಗೆ ಲಭ್ಯ ಆಯ್ತು ಅಂದ್ರೆ ನಾ ಪುಣ್ಯವಂತ ಅಂತ ನೀವು ಭಾವಿಸ್ಬೇಕು. ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ. ಅವರ ಸ್ಪರ್ಶ ಮಾಡಾಕ ನನಗೆ ಸಿಕ್ಕಿತ್ತು ಅಂತಂದ್ರೆ ನನ್ನ ಪಾಪ ನಾಶ ಆಗ್ತಂತ ನಾವು ತಿಳ್ಕೋಬೇಕಾಗ್ತದೆ. ಅದು ಎಂತ ಪುಣ್ಯ ನಮ್ಮಲ್ಲಿ ಇರಬೇಕು ಅಂತಂದ್ರ, ನಮ್ಮಲ್ಲಿ ನಿಷ್ಕಾಮ ಪುಣ್ಯ ಇರಬೇಕು. ಅದಕ್ಕೆ ಶ್ರೀಮನ್ ನಿಜಗುಣ ಶಿವೈಗಳು ಅದಕ್ಕೆ ವರಪುಣ್ಯ ಅಂತ ಕರೆದಿದ್ದಾರೆ. ವರಪುಣ್ಯ ಲತೆಯನ್ನು ಆವರಿಪುದೇ ಚಂದಮಮ ಅಂತ ಹೇಳ್ಕೊಂಡು ಬಂದಿದ್ದಾರೆ. ವರಪುಣ್ಯ ಅಂದ್ರೆ ನಿಷ್ಕಾಮ ಪುಣ್ಯವನ್ನ ನಾವು ಬಳ್ಳಿ ಹಬ್ಬದಂಗ ಹಬ್ಬಿಸ್ಬೇಕಂತ. ಈಗ ನಾನ್ ನಿಮಗೆ ಹೇಳ್ತೀನಿ, ನಮ್ಮ ಜೊತೆಗೆ ಬರುವುದು ಯಾವದಪ್ಪ ಅಂದ್ರೆ, ನೀ ಮಾಡಲ್ಪಟ್ಟಂತ ಪುಣ್ಯರೇ ಜೊತೆಗೆ ಬರ್ತದ, ಇಲ್ಲಾದ್ರೆ ನೀ ಮಾಡಲ್ಪಟ್ಟಂತ ಪಾಪರ ಜೊತೆಗೆ ಬರ್ತದ. ಪಾಪ ಜೊತೆಗೆ ಬಂದಿತ್ತು ಅಂತಂದ್ರ, ನಿನ್ನಲ್ಲಿ ನ್ಯೂನ್ಯ ಪಾಪ ಅಂದ್ರೆ ಕಡಿಮೆ ಪಾಪ ಇತ್ತಂದ್ರ ಹಗರವಾದ ನರಕಕ್ಕೆ ಹೋಗ್ತಿ. ಇನ್ನು ಹೆಚ್ಚಿನ ಪಾಪ ಆದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ನರಕಕ್ಕೆ ಹೋಗ್ತಿ. ಜಗನ್ಯವಾದ ಪಾಪ ನೀ ಮಾಡಿದ್ಯಾ ಅಂತಂದ್ರ ರವರವ ನರಕಕ್ಕೆ ಹೋಗ್ತಿ ಅನ್ನೋ ಮಾತನ್ನ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ಕೊಂಡು ಬಂದಿದ್ದಾರೆ. ನರಕದಲ್ಲಿ 14 ಪ್ರಕಾರ ನರಕಿವೆ. ಕೊನೆ ನರಕದ ಹೆಸರಿದೆ ರವರವ ನರಕ. 13ನೇ ನರಕದ ಹೆಸರಿದೆ ಕುಂಬಿಪಾಕ ನರಕ. ಇಂಥ ಸ್ವಲ್ಪ ಪಾಪ ಮಾಡಿದ್ರ, ಇನ್ನೂ ಪಾಪ ಮಾಡಿದ್ರ, ಇನ್ನೂ ಹೆಚ್ಚಿನ ಪಾಪ ಮಾಡಿದ್ರ, ಹೀಗೆ ಅಂತ 14 ವಿಧವಾದ ನರಕಗಳಿವೆ. ಅದಕ್ಕೆ ಮನುಷ್ಯನೇ ಈ ಪಾಪದ ಕಡೆ ನಮ್ಮ ಮನಸ್ಸನ್ನ ಸೋಲಿಸದ ಹಾಗೆ, ಪಾಪದ ಕಡೆ ನಮ್ಮ ಮನಸ್ಸನ್ನು ಕೂಡ ಎತ್ಕಿಂಚಿತ್ತಾದ್ರೂ ಕೂಡ ಅದಕ್ಕೆ ಒಲಮೆ ಕೊಡದೆ ನಾವು ಪುಣ್ಯದ ಕೆಲಸವನ್ನ ಮಾಡಿದ್ದೆ ಆದ್ರ ನಮಗ ಇದು ಸತ್ ಬಳಕದ ಫಲ ಅಲ್ಲ, ಅದು ಇದ್ದಾಗೆ ಫಲ ಕೊಡ್ತದ ಎಂಬುದನ್ನ ಶಂಕರ ಭಗವತ್ಪಾದರು ಹೇಳ್ಕೊಂಡು ಬರ್ತದರ ಕೇಳ್ರಿ. ಪುಣ್ಯ ಹಾಗೂ ಪಾಪದ ಫಲ ಇದು ನಾವು ಶರೀರ ಬಿಟ್ಟ ಬಳಕ ಅಲ್ಲ, ಇದ್ದಾಗೆ ಸಿಗ್ತದ. ಅಷ್ಟೇ ಅಲ್ಲ, ನೀ ಶರೀರ ಬಿಟ್ಟ ಬಳಕು ನಿನಗೆ ಉಪಯೋಗ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾವು ಮರಿಬಾರ್ದಾಗ್ತದ. ಲಕ್ಷ್ಯ ಕೊಡಿ. ತ್ರಿವಿರ್ವರ್ಷೈಹಿ, ನೀನು ಪುಣ್ಯ ಮಾಡಿದೆ ಅಂದ್ರ ಅದರ ಫಲ 3 ವರ್ಷದಾಗ ಸಿಗ್ತದಂತ. ಇನ್ನು ಜಾಸ್ತಿ ಹೆಚ್ಚಿನ ಪುಣ್ಯ ನೀ ಮಾಡಿದ್ದೆ ಅಂತಂದ್ರ ತ್ರಿವಿರ್ಮಾಸೈಹಿ ಅಂದ್ರ 3 ತಿಂಗಳದಾಗ ಸಿಗ್ತದಂತ. ತ್ರಿವಿರ್ಪಕ್ಷೈಹಿ ದಿನೈಹಿ ಪುಣ್ಯ ಪಾಪಶ್ಯ ಫಲಂ ಲಭ್ಯತೆ. 3 ವರ್ಷ 3 ತಿಂಗಳ ಪಕ್ಷ ಅಂತಂದ್ರೆ 15 ದಿವಸಕ್ಕೊಂದು ಪಕ್ಷ ಅಂದ್ರೆ 1.5 ತಿಂಗಳ, 3 ದಿವಸದಾಗ ಸಿಗಾಕ ಸಾಧ್ಯ ಅಂತ ಜಗನ್ಯವಾದ ಅಂತ ಒಂದು ಉತ್ಕೃಷ್ಟವಾದ ಪುಣ್ಯನೇ ಮಾಡಿದ್ದೆ. ಆದ್ರೆ ಪುಣ್ಯನೂ ಕಣ್ಣಿಗೆ ಕಾಣಂಗಿಲ್ಲ, ಪಾಪನೂ ಕಣ್ಣಿಗೆ ಕಾಣಂಗಿಲ್ಲ. ಹ್ಯಾಂಗ್ ಗುರುತಿಸ್ಬೇಕು ಅಂತಂದ್ರ, ನನಗ ಇರಾಕೊಂದು ಮನೆ ಇದೆ, ಪ್ರೀತಿಯ ಮಾತನಾಡುವ ಹೆಂಡತಿ ಮಕ್ಕಳದಾರ, ಕೈ ತುಂಬಾ ಹಣ ಇದೆ, ಮೈ ತುಂಬಾ ಬಟ್ಟಿ ಇವೆ, ಬಟ್ಟಿ ತುಂಬಾ ಊಟ ಇದೆ, ಇದೆಲ್ಲರ ಜೊತೆಗೆ ನನಗೆ ಅಧ್ಯಾತ್ಮ ಕಡೆಗೆ ಭಕ್ತಿ ಕಡೆಗೆ ನನಗೆ ಒಲವು ಕೊಡ್ತಾದ ಅಂತಂದ್ರ ನೀ ಭಾವಿಸ್ಬೇಕು ನಾ ಪುಣ್ಯವಂತ ಅಂತ ಭಾವಿಸ್ಬೇಕು. ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಕೈಯಾಗ ದುಡ್ಡು ಆಡಂಗಿಲ್ಲ, ಯಾವಾಗಲೂ ಶನಿ ಕಾಟ, ಊಟ, ರೋಗ ರುಜಾದಿಗಳು ಇಂಥವೆಲ್ಲವೂ ನನಗೆ ಇವೆ ಅಂತಂದಾಗ ನನ್ನಲ್ಲಿ ಪಾಪ ಸಂಚಯ ಆಗ್ತಂತ ಭಾವನೆ ಮಾಡ್ಕೋಬೇಕು. ಅವಾಗ ನಾನು ತಿಳ್ಕೋಬೇಕು, ಇದರ ದೂರ ಮಾಡುವಕ್ಕೋಸ್ಕರವಾಗಿ ಪುಣ್ಯದ ಬಲ ನನ್ನಲ್ಲಿ ಹೆಚ್ಚಿರಬೇಕು ಅಂತ ನಾ ಭಾವನೆ ಮಾಡಿಕೊಂಡು ಪುಣ್ಯದ ಕೆಲಸವನ್ನ ನಾ ಮಾಡಾಕ ಪ್ರಾರಂಭ ಮಾಡಬೇಕು. ನಾನು ನಿಮಗಾಗಲೇ ಹೇಳಿದೆ, ಪುಣ್ಯ ಮಾಡಾಕ ಬಾಳ ದಾರಿ ಅದಾವ.
ಈಗ ಇಲ್ಲಿ ಬಂದು ಕುಂತಿರಲ್ಲ 2-3 ತಾಸ, ಇದರಿಂದ ಪಾಪ ಬರ್ತದೋ ಪುಣ್ಯ ಬರ್ತದೋ? ಯಾಕೆ ಸುಮ್ಮನೆ ಆದ್ರ? ಸ್ವಲ್ಪ ಜನ ಅಂತಾರ ನೋಡ್ರಿ. ಲಕ್ಷ್ಯ ಕೊಡಿ. ನಿಮ್ಗೆ ಸುಲಭವಾದ ಪುಣ್ಯದ ಉಪಾಯವನ್ನ ಹೇಳ್ತೀನಿ. ನಾ ಆಗ್ಲೇ ನಿಮ್ಗೆ ಹೇಳಿದೆ, ಪುಣ್ಯ ಮಾಡಕ್ ಬಾಳ ದಾರಿ ಅದಾವ, ಆದ್ರ ಸುಲಭವಾದ ಮಾರ್ಗವನ್ನ ಶಾಸ್ತ್ರ ಉಲ್ಲೇಖ ಮಾಡ್ಕೊಂಡು ಬಂದಿದ್ದಾರೆ. ಹರಿಮುಖೇಮಣ ಹರಿಮುಖೇಮಣ ಪುಣ್ಯಾಚಿ ಗಣನಾ ಕೋಣಕರಿ. ಅವ್ರು ಹೇಳ್ತಾರ, ಭಗವಂತನ ಸ್ಮರಣೆ ಮಾಡೋ ಮನುಷ್ಯನೇ, ಭಗವಂತನ ಸ್ಮರಣೆ ಮಾಡಿದ್ರ ಪುಣ್ಯಕ್ಕೆ ಅಳತಿನೇ ಇಲ್ಲ ಅಂತ. ಯಾವಾಗ್ಲೂ ಗುರು ಕೊಟ್ಟಿರುವ ಮಂತ್ರ ಭಗವಂತನ ನಾಮಸ್ಮರಣೆ. ಈಗ ಮನಿಂದ ಇಲ್ಲಿಗೆ ಬಂದ್ರಿ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ಬಂದ್ರೇನು? ಸುಮ್ಮನೆ ಅದ್ರ ಯಾಕ? ಅದು ಪಾಪ ಅನುಗುಡಂಗಿಲ್ಲ. ಬರಾದೇನು ಬಂದಿದ್ರಿ, ಯಾವುದೋ ಜನ್ಮದ ಪುಣ್ಯದಿಂದ ಬರಾದೇನು ಬಂದಿದ್ರಿ, ಆದ್ರ ಭಗವಂತನ ಸ್ಮರಣೆ ಮಾಡ್ಕೋತ ಬಂದಿಲ್ಲ. ಯಾಕೆ ಬಂದಿಲ್ಲ? ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಿಗಳಿಗೆ, ಸುಕೃತ ಅಂದ್ರೆ ಪುಣ್ಯ, ಅದು ಪುಣ್ಯವಂತರಿಗೆ ಮಾತ್ರ ಬರ್ತದಂತ. ಓಂ ಮುಂದ ಯಾಕೆ ಸುಮ್ ನೋಡಿ ಬರಲ್ಲ ನೋಡಿ, ಯಾಕೆ ಪಾಪ ಅನುಗುಡಂಗಿಲ್ಲ. ಅಣ್ಮೇಡ್ ಓಂ ಮತ್ತು ನೀ ಉದ್ದಾರ್ಗಿದ್ದಾರ ಆದಿ ಅಂತದದು. ಏನು? ಓಂ ನಮಃ ಶಿವಾಯ. ಸಿದ್ಧಾರೂಢ ಅವತಾರ ಇದಕ್ಕಾದಿದ್ದು. ಸಿದ್ಧಾರೂಢ ಅವತಾರ ಈ ಭೂಮಿ ಮೇಲೆ ಯಾಕೆ ಆಗ್ಯದ ಅಂತಂದ್ರ, ಸುಲಭವಾಗಿ ಕಲಿಯುಗದಲ್ಲಿ ಜೀವಿಗಳು ಉದ್ಧಾರ ಆಗ್ಲಿ ಅನ್ಕೊಂಡು ಸಿದ್ಧಾರೂಢರು ಓಂ ನಮಃ ಶಿವಾಯ ಮಂತ್ರನ ಬಹಿರಂಗದಲ್ಲಿ ಹೇಳಾಕ ಪರಿಪಾಠ ಹಾಕ್ಕೊಟ್ರು. ಸಂತ ಜ್ಞಾನೇಶ್ವರ ಹೇಳಿದ್ರು, ಭಗವಂತನ ಸ್ಮರಣೆ ಮಾಡು, ಪುಣ್ಯಾಚಿ ಗಣನಾ ಕೋಣಕರಿ, ಅದಕ್ಕೆ ಪುಣ್ಯಕ್ಕೆ ಅಳತಿನೇ ಇಲ್ಲ ಅಂತ. ಏನನ್ಬೇಕು? ಓಂ ನೋಡ, ಅದು ಅನುಗುಣಂಗಿಲ್ಲ. ಎಲ್ಲಾರ ಅನ್ಬೇಕು ನೀವು, ಓಂ ನಮಃ ಶಿವಾಯ. ಇದು ನೀವು ಎಡಬಿಡದೆ ಅಂತ ಇದ್ರ ನಿಮಗೆ ಪುಣ್ಯದ ಪ್ರಾಪ್ತಿ ಆಗ್ತಾ ಇರ್ತದೆ. ಪುಣ್ಯದ ಪ್ರಾಪ್ತಿ ಆಯ್ತಂದ್ರ ಅವ್ರು ಹೇಳ್ತಾರ, ಆಸನ್ ಪರ್ ಬೇಟ್ಕರ್ ಭೋಜನ್ ಕಿ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ನೀವು ಕುಂತಲ್ಲಿ ಎಲ್ಲ ಬರ್ತದಂತ. ಭೋಗ ಭಾಗ್ಯ ಸಿರಿ ಸಂಪತ್ತಲ್ಲದೆ ನಿನ್ನಲ್ಲಿ ಭಕ್ತಿ ವೈರಾಗ್ಯ ಜ್ಞಾನವನ್ನ ಪ್ರಾಪ್ತಿ ಆಗಬೇಕಾದ್ರೂ ಕೂಡ ಪುಣ್ಯ ಬೇಕು ಅಂತ ಅರ್ಥ. ಅಷ್ಟೇ ಯಾಕೆ, ಈ ಶರೀರ ಬರಬೇಕಾದ್ರೂ ಪುಣ್ಯ ಬೇಕು. ಯಾವ ಶರೀರ? ಈ ಮನುಷ್ಯ ಶರೀರ ನಾವು ಏನು ಹೊತ್ತು ಬಂದಿದ್ದೇವಲ್ಲ, ಇದು ಪುಣ್ಯದ ಬಲದಿಂದ ಮನುಷ್ಯ ಶರೀರ ಬಂದಿದೆ. ನಾನು ನಿಮಗೆ ಹೇಳ್ತೀನಿ, ಹೆಚ್ಚಿನ ಪುಣ್ಯ ನಮ್ಮಲ್ಲಿತ್ತು ಅಂದ್ರ ದೇವತೆಗಳೇ ಆಗ್ತೇವ್. ಬಹಳ ಪಾಪ ಇತ್ತಂದ್ರ ಪಶು ಪಕ್ಷಿ ಕ್ರಿಮಿ ಕೀಟ ಜೀವ ಜಂತು ಪಶು ಪತಂಗ ಆಗ್ತೇವ್. ಈ ಪಾಪ ಮತ್ತ ಪುಣ್ಯ ಸಮಾನಿದ್ರೆ ಈ ಮನುಷ್ಯ ಜನ್ಮ ಸಿಗ್ತಾವ. ಎಷ್ಟು ಕಷ್ಟ ಇಲ್ಲ. ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ, ನರದೇಹ ಏವುನಿ ಹಾನಿ ಕೇಳಿ ಅಂತ ಜ್ಞಾನೇಶ್ವರ ಹೇಳ್ತಾರ. ಈ ನರ ಜನ್ಮಕ್ಕಂದ್ರೆ ಮನುಷ್ಯ ಜನ್ಮಕ್ಕ ಬಂದು ಏನು ಹಾನಿ ಮಾಡ್ಕೊಂಡೇವು ಅಂತಂದ್ರ, ಮತ್ತೆ ಪುಣ್ಯದ ಸಂಪಾದನೆ ನಾವು ಮಾಡಿ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ನಾನು ನಿಮಗೆ ಹೇಳ್ತೀನಿ, ಎಲ್ಲವೂ ನಮ್ಮ ಮನತಾನ ಸರಿ ಹೋಗ್ಬೇಕು ಅಂತಂದ್ರ ಇದಕ್ಕೆ ಕಾರಣ ಏನು ಅಂದ್ರ, ನಮ್ಮಲ್ಲಿ ಇರಲ್ಪಟ್ಟಂತ ಪುಣ್ಯ ಪಾಪಗಳೇ ಕಾರಣ ಅಂತ ಅರ್ಥ. ಪುಣ್ಯದ ವ್ಯಾಖ್ಯಾನ ಆಗ್ಲಿ ಪಾಪದ ವ್ಯಾಖ್ಯಾನ ಲಕ್ಷಣ ಆಗ್ಲಿ ಅವು ಸ್ಥೂಲವಾಗಿಲ್ಲ. ಪುಣ್ಯ ಪಾಪಗಳು ಬಹಳ ಸೂಕ್ಷ್ಮ ಇವೆ ಅಂತ ಅರ್ಥ. ಸುಮ್ಮನೆ ನಾವು ಮನಸ್ಸಿನಾಗ ಕುಂತು ಒಬ್ಬರ ಬಗ್ಗೆ ಕೆಟ್ಟದನ್ನ ಆಲೋಚನೆ ಮಾಡ್ತೇವ ಅಂತಂದ್ರ ಮ್ಯಾಲ ಏನ್ ಮಾಡೋದು, ನೀವು ಬಾಳ ಒಳ್ಳೆಯವರು ಹಾಗ ಹೀಗ ಅಂತ ಮ್ಯಾಲ ಹೊಗಳೋದು, ಒಳಗ ಅವ್ರ ಬಗ್ಗೆ ಕೆಟ್ಟ ಆಲೋಚನೆ ಮಾಡೋದೇನಿದೆಲ್ಲ, ಇದು ಜಗನ್ಯವಾದ ಪಾಪ ಅಂತ ನಾವು ಭಾವಿಸ್ಬೇಕಾಗ್ತದೆ. ಅಪಿಚೇತು ದುರಾಚಾರು, ಅವ ದುರಾಚಾರಿ ಅಂತಂದ್ರ ಅರ್ಥಾತ್ ಪಾಪಿ ಅಂತ ಅರ್ಥ. ನಾವು ಮನಸ್ಸೊಳಗ ಯಾರ ಬಗ್ಗೆ ಕೆಟ್ಟ ಆಲೋಚನೆ ಮಾಡಿದ್ರ ಅವ ಹಂಗಾಗ್ಲಿ ಹಿಂಗಾಗ್ಲಿ ಮತ್ತೊಂದಾಗ್ಲಿ ಅಂತ ಅವರನ್ನ ಕುರಿತು ನಾವು ದೂಷಿಸಿದ್ರ, ಅವನನ್ನ ಕುರಿತು ನಾವು ಕೆಡಕನ್ನ ಬಯಸಿದ್ರ,
ಅವನಿಗೆ ಕೆಡಕ ಆಗ್ತದ್ರ ಗುರುತಿಲ್ಲ, ನಿನಗ್ ಕೆಡಕ ಆಗ್ತವ. ಅರ್ಥ ಆಗಲ್ಲ. ಒಬ್ಬರನ್ನ ಕುರಿತು ನಾವು ಒಳ್ಳೇದಾಗ್ಲಿ, ಅವ್ರ ಮಕ್ಕಳೆಲ್ಲ ಒಳ್ಳೇದಾಗ್ಲಿ, ಅವ್ನ ಮನ್ತನಕ್ಕೆ ಒಳ್ಳೇದಾಗ್ಲಿ, ಹಿಂಗ ನಾ ಭಾವನೆ ಮಾಡಿದ್ರ ಅವನಿಗೆ ಒಳ್ಳೇದಾಗ್ತಾ ಇಲ್ಲ ಗುರುತಿಲ್ಲ, ಅದು ನಮಗ್ ಒಳ್ಳೇದಾಗ್ತದ. ಸರ್ವೇ ಜನ ಸುಖಿನ ಸಂತು ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಋಷಿ ಪುಂಗವರು ಬಹಳ ಹಿಂದೆ ಹೇಳಿದ್ರು, ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ಒಳ್ಳೇದಾಗ್ಲಿ. ಇಂಥ ಭಾವನೆ ನನ್ನಲ್ಲಿ ಬಂತಂದ್ರ ಅವ್ರಿಗೆ ಒಳ್ಳೇದಾಗ್ತಾ ಇಲ್ಲ ಗುರುತಿಲ್ಲ, ನಮಗ್ ಒಳ್ಳೇದಾಗ್ತದ. ಇದೇ ಪುಣ್ಯ. ಲಕ್ಷ್ಯ ಕೊಡಿ, ಒಂದು ದಂತಕತೆ ನಾ ಹೇಳ್ತೀನಿ, ನಿಮಗೆ ಅರ್ಥ ಆಗ್ತದ. ಒಬ್ಬರನ್ನ ಕುರಿತು ನಾವು ಕೆಡಕ್ ಬಯಸಿದ್ರ ಅವರಿಗೆ ಕೆಡಕ್ ಆಗಂಗಿಲ್ಲ, ನಮಗ್ ಕೆಡಕ್ ಆಗ್ತದ. ಒಬ್ಬರನ್ನ ಕುರಿತು ನಾವು ಒಳ್ಳೆತನನ ಬಯಸಿದ್ರ ಅವ್ರಿಗೆ ಒಳ್ಳೇದಾಗ್ತದಲ್ಲ ಗುರುತಿಲ್ಲ, ಅದು ನಮಗ್ ಒಳ್ಳೇದಾಗ್ತದ. ಅಷ್ಟ ಪಾಪ ಪುಣ್ಯದ ಲಕ್ಷಣ ಅಷ್ಟು ಸೂಕ್ಷ್ಮವಾಗಿದೆ ಅಂತ ಅರ್ಥ. ಲಕ್ಷ್ಯ ಕೊಡಿ, ಗೊತ್ತಾಗ್ತದ ನಿಮ್ಗ. ಒಂದ್ಸಲ ಏನಾಯ್ತು ಅಂತಂದ್ರ, ಹಲ್ಲಗಳಿಗೆ ಮತ್ತ ಕೂದಲುಗಳಿಗೆ ಜಗಳ ಆಯ್ತಂತ. ಯಾರ್ಯಾರಿಗೆ? ಹಲ್ಲಗಳಿಗೆ ಮತ್ತು ಕೂದಲುಗಳಿಗೆ ದೊಡ್ಡ ಜಗಳ ಆಯ್ತಂತ. ಏನ್ ಜಗಳದ ವಿಷಯ ಅಂತಂದ್ರ, ಎಲ್ಲಾ ಹಲ್ಲುಗಳು ಅನಾವಂತ, ಏ ಕೂದಲುಗಳಿರ್ಯ, ನೀವು ಕರ್ರಗಿದ್ದೀರಿ, ನಾವು ತೆಳ್ಳಗಿದ್ದೀವಿ. ಏ ಕೂದಲುಗಳಿರ್ಯ, ನೀವು ಬಿಸಿಲ, ಗಾಳಿ, ಚಳಿ, ಮಳಿ, ಧೂಳ, ಧುಮಸದಾಗಿದ್ದೀರಿ, ನಾವು ಏರ್ ಕಂಡೀಷನ್ ರೂಮ್ನಾಗ ಇದ್ದಂಗಿದ್ದೆವು. ಯಾವ ನಾವಂತ? ಹಲ್ಲುಗಳು. ನಾವು ಏರ್ ಕಂಡೀಷನ್ ರೂಮ್ನಾಗ ಇದ್ದಾಗ. ಹಗಲೆಲ್ಲ ನೀವು ಕರ್ರಗಿದ್ದೀರಿ, ನಾವು ಎಲ್ಲಾ ಕೂದಲು ಇದು ಕೇಳಿ ಕರ್ರಗಂತ ಕೇಳಿ 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 ಅವಕ್ಕೆ ಸಾಕಾಯ್ತು. ಎಲ್ಲಾ ಕೂದಲುಗಳು ಸೇರಿ ಒಂದು ಮೀಟಿಂಗ್ ಮಾಡುದು ಅಂತ. ಏನ್ ಮೀಟಿಂಗ್ ಮಾಡುದು ಅಂದ್ರ, ಏನ್ ಹಲ್ಲುಗಳು ಹಗಲೆಲ್ಲ ನಮ್ಗ ಕರ್ರಗ ಅಂತವ, ಭಗವಂತನನ್ನು ಕುರಿತು ನಾವು 60 ವರ್ಷ ತಪಶ್ಚರ್ಯ ಮಾಡೋಣ ಬರ್ರಿ ಅಂತ. ಎಲ್ಲಾ ಕೂದಲು ಸೇರಿ ಭಗವಂತನ ಕುರಿತು ತಪಶ್ಚರ್ಯ ಮಾಡಕ್ ಶುರು ಮಾಡದಂತ. ಎಷ್ಟು ವರ್ಷ? 60 ವರ್ಷ ಆದ ಬಳಿಕ ಭಗವಂತ ಅವರಿಗೆ ಕೃಪಾಶೀರ್ವಾದ ಮಾಡಿ, ತಥಾಸ್ತು ನೀವೆಲ್ಲಾ ಬೆಳ್ಳಗಾಗ್ರಿ ಅಂತ ಆಶೀರ್ವಾದ ಮಾಡದಂತ. ಎಲ್ಲಾ ಕೂದಲು ಬೆಳ್ಳಗಾಗ್ಬಿಟ್ಟು ಅಂತ. ಒಂದೇ ಸೋನು ಒಂದೇ ಧ್ವನಿ ಎಲ್ಲಾ ಕೂದಲು ಕೂಗಾಕ್ ಶುರು ಮಾಡದ, ನಾವು ಬೆಳ್ಳಗಾಗಿದ್ದು ನೋಡ್ ಬರಿ ಅಂತ. ತಡಿ ನೋಡ್ತೀನಂತ ದೌಡಿ ಹಲ್ಲು ಹೊರಗೆ ಬಂತಂತ ನೋಡಾಕ. ಏನ್ ಮಾಡ್ತು? ದೌಡಿ ಹಲ್ಲ ನೋಡ್ತೀನಿ, ಬೆಳಗಾಗ ನೋಡ್ತೀನಿ ಅಂತ ಬಂದ ಹಲ್ಲ ಮತ್ತ ಒಳಗೆ ಹೋಗ್ಲಿಲ್ರಿ, ಅದು ಬೇರೆ ಹಲ್ಲ ಅಂತಂತ. ಹೋದವ ಆ ಕಡೆ ಹೋದಲ್ಲ, ತಡಿ ನಾನು ಹೋಗ್ತೀನಿ, ಮತ್ತೊಂದು ಹಲ್ಲು ಬಂತಂತ ಹೊರಗೆ. ಮುಂದೇನಾಯ್ತ್ರಿ? ನಿಮಗೂ ಗುರುತಿದೆ ಅದು. ಒಂದು ಎಲ್ಲ ಹೊರಗೆ ಬಂದ್ಬಿಟ್ಟು ಹೋತ್ರಿ. ಒಬ್ಬರನ್ನ ದೂಷಿಸಿದ್ರ ಯಾರಿಗ್ ಕೆಡಕಾಗ್ತದ? ನಮ್ಮನ್ನ ನಮಗ್ ಕೆಡಕಾಗ್ತದ. ಅದಕ್ಕೆ ಯಾರನ್ನ ಕೂಡ ದೂಷಿಸಬೇಡ. ಅದಕ್ಕೆ ಶ್ರೀಮನ್ ನಿಜಗುಣ ಹೇಳಿದ, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು. ಅಪ್ಪ, ನಿನ್ನ ಜೊತೆಗೆ ಬರುವುದು ಯಾವದಪ್ಪ ಅಂತಂದ್ರ, ಧನಾನ್ಯ ಭೂಮೌ ಪಶ್ವಶ್ಯ ಗೋಷ್ಠೆ ನಾರಿ ಗೃಹದ್ವಾರೆ ಜನ ಸ್ಮಶಾನೆ ಧರ್ಮಾನು ಗೋಗಚ್ಚತಿ ಜೀವ ಏಕಾಹ. ಹೇ ಜೀವಾತ್ಮನೆ, ಹೇ ಮನುಷ್ಯನೇ, ಪುಣ್ಯಕ್ಕ ಧರ್ಮ ಅಂತ ಕರೀತಾರ, ಪಾಪಕ್ಕ ಅಧರ್ಮ ಅಂತ ಕರೀತಾರ. ಪರ್ಯಾಯ ಶಬ್ದ. ಧರ್ಮ ಅಂದ್ರ ಒಂದೇ, ಪುಣ್ಯ ಅಂದ್ರ ಒಂದೇ, ಅಧರ್ಮ ಅಂದ್ರ ಒಂದೇ, ಪಾಪ ಅಂದ್ರ ಒಂದೇ. ನಮ್ಮ ಜೊತೆಗೆ ಬರುವುದು ಯಾವದಪ್ಪ ಅಂತಂದ್ರ, ಸುಕೃತಂ ದುಷ್ಕೃತಂ ಚೈವ ಗಚ್ಚಂತಿ ಮನುಗಚ್ಚತಿ. ಮನುಷ್ಯನೇ ನಿನ್ನ ಜೊತೆಗೆ ಬರುವುದು ಒಂದು ಪಾಪರೇ ಜೊತೆಗೆ ಬರ್ತದ, ಇಲ್ಲಾದ್ರ ನೀ ಮಾಡಲ್ಪಟ್ಟಂತ ಪುಣ್ಯರೇ ಜೊತೆಗೆ ಬರ್ತದ. ಅದಕ್ಕ ಯಾವಾಗ್ಲೂ ಸತತವಾಗಿ ಅಹೋರಾತ್ರಂ ಕುರು ಪುಣ್ಯಂ. ನೋಡ್ರಿ, ಶಾಸ್ತ್ರಕಾರ ಹೇಳ್ತಾರ, ಪುಣ್ಯ ಹ್ಯಾಂಗ ಮಾಡು ಅಂತಂದ್ರ ಹಗಲು ಮಾಡು. ಅಹೋ ಅಂದ್ರ ಹಗಲು, ರಾತ್ರ ಅಂದ್ರ ರಾತ್ರಿ. ಹಗಲು ರಾತ್ರಿ ಪುಣ್ಯದ ಕೆಲಸ ಮಾಡು ಅಂತ ಹೇಳಿದ್ರು.
ಹೆಂಗ್ ನಾವು ಹಣ ಸಂಪಾದನೆ ಮಾಡ್ತೀವಿ, ದವಸ ಧಾನ್ಯಾದಿಗಳ ಸಂಪಾದನೆ ಮಾಡ್ತೀವಿ, ಹಂಗ ನೀ ಹಗಲು ರಾತ್ರಿ ಪುಣ್ಯದ ಸಂಪಾದನೆ ಮಾಡಿದೆಪ್ಪ ಅಂದ್ರ ನಿನ್ನ ಜನ್ಮದು ಸಾರ್ಥಕ ಆಗ್ತದ ಅಂತ ಅರ್ಥ. ಒಂದ್ ಸಣ್ಣ ಉದಾಹರಣೆ ಮುಗಿಸ್ತೀನಿ ಅಂದ್ರೆ ನಿಮ್ಗೆ ಬಹಳ ಖುಷಿ. ಸದ್ಯ ಮುಗಿಸ್ತೀನಿ ಅಂದ್ರಲ್ಪ ಎಷ್ಟೋ ತಿಳಿತಿದ್ರು ಏನು. ಮುಗಿಸ್ತೀನಿ, ಸಣ್ಣ ಉದಾಹರಣೆಗೆ ಏನಂತ ಹೇಳ್ತಾರ ಅವ್ರು ಅಂತಂದ್ರ, ಅಹೋರಾತ್ರ ಕುರು ಪುಣ್ಯಂ ಅಂದ್ರ ಹಗಲು ರಾತ್ರಿ ಪುಣ್ಯದ ಕೆಲಸ ಮಾಡಂತ ಹೇಳಿದ್ರು. ಇದಕ್ಕೊಂದು ಸಣ್ಣ ಉದಾಹರಣೆ ಕೇಳಿ. ಒಬ್ಬ ಊರಾಗ ಎಷ್ಟು ಗುಡಿ ಅದಾವಲ್ಲ, ಹೆಣ್ಣು ದೇವರಾಗ್ಲಿ ಗಂಡ ದೇವರಾಗ್ಲಿ ಯಾವುದೇ ಆಗ್ಲಿ, ಎಷ್ಟು ಗುಡಿ ಅದಾವಲ್ಲ ಅಷ್ಟು ಗುಡಿಗಳಿಗೆ ಬೆಳಗ್ಗೆ ಸ್ನಾನ ತನ್ನ ಪೂಜಾ ಮುಗಿಸ್ಕೊಂಡು ಬಿಲ್ಪತ್ರೆ ಹೂವ ವಿಭೂತಿ ಎಲ್ಲ ತಗೊಂಡು ಆ ಗುಡಿಗೆ ಹೋಗ್ತಿದ. ಗುಡಿಗೆ ಹೋಗಿ ಗುಡಿ ಅಂಗಳ ಕಸ ಹೊಡೆದು ಪೂಜಾರಿ ಏನ್ ಮಾಡ್ತಿರೋ ಬಿಡ್ತಿರೋ ಗುರ್ತಿಲ್ಲ, ಇವ ಮತ್ತೆ ಮಾಡ್ತಿದ. ಬೆಳಗ್ಗೆ ಹೋದ ಮನುಷ್ಯ ಎಲ್ಲಾ ಊರಾನ ಗುಡಿ ಮುಗಿಸ್ಕೊಂಡು ಬರಾಕ್ ಅವನಿಗೆ ಸಾಯಂಕಾಲ ಆಗ್ತಿತ್ತು. ಸಾಯಂಕಾಲ ಬಂದು ಅವಾಗ ಊಟ ಮಾಡಿ ಬಲಗತಿದ. ಊರಾನ್ ಜನ ಎಂತ ಪುಣ್ಯವಂತಪ್ಪ, ದಿವಸ ಎಲ್ಲಾ ಗುಡಿಗೆ ಹೋಗ್ತಾನ, ಒಂದ್ ದಿವ್ಸ ತಪ್ಪಿಸ್ತಾ ಇರ್ಲಿಲ್ಲ. ಪುಣ್ಯನೋ ಪಾಪನೋ? ಪುಣ್ಯದ ಕೆಲಸ ಅಲ್ಲ, ಪ್ರತಿ ದಿವಸ ಮಾಡವ. ಎಲ್ಲಾ ಬಂದು ಯಥೇಚ್ಛವಾಗಿ ಊಟ ಮಾಡಿ ಮಲಗಿ ಬಿಡ್ತಿದ. ರಾತ್ರಿ 2 ಗಂಟೆಗೆ ಎದ್ದು ಕಳ್ತಾನಕ್ಕೆ ಹೋಗ್ತಿದ. ಎಲ್ಲಿ ಹೋಗ್ತಿದ? ಕಳ್ತಾನಕ್ಕೆ ಹೋಗ್ತಿದ. ಈಗ ನೀವ್ ಹೇಳ್ರಿ, ಅವನಿಗೆ ಪುಣ್ಯ ಬರ್ತದೋ ಪಾಪ ಬರ್ತದೋ? ಬೆಳಿಗ್ಗೆಲ್ಲ ಏನ್ ಮಾಡ್ತಿದ? ಎಲ್ಲಾ ಗುಡಿ ಕಸ ಹೊಡ್ಯೋದು, ತೊಳೆಯೋದು, ಬಳೆಯೋದು, ನಮಸ್ಕಾರ ಮಾಡೋದು ಮಾಡಿ ಬರ್ತಿದ. ರಾತ್ರಿ ಏನ್ ಮಾಡ್ತಿದ? ಕಳ್ತಾನಕ್ಕೆ ಹೋಗ್ತಿದ. ಇವ ಕಳ್ಳ ಅಂತ ಯಾರು ಹಿಡಿತಾರ ಅವನಿಗೆ? ಯಾಕ? ಬೆಳಗ್ಗೆಲ್ಲ ಪೂಜೆ ಮಾಡ್ಯಾನ. ಪಾಪ ಪುಣ್ಯ ಎಷ್ಟು ಸೂಕ್ಷ್ಮ ಇದೆ ನೋಡಿ. ಈಗ ಅವನಿಗೆ ಪುಣ್ಯ ಬರ್ತದೋ ಪಾಪ ಬರ್ತದೋ? ಪೂಜೆ ಮಾಡಿಲ್ಲ, ಬಿಲ್ಪತ್ರೆ ಇರಿಸಿಲ್ಲ, ಕಸ ಹೊಡೆದಿಲ್ಲ, ಮತ್ತೇನ್ ಮಾಡ್ಬೇಕು? ಪಾಪ ಬರ್ತದ ಪುಣ್ಯ ಬರ್ತದ? ಕೇಳಿ, ಧರ್ಮದ ಸೋಂಗನ್ನು ಹಾಕಿ ಸಜ್ಜನಿಕೆಯ ನಾಟಕವನ್ನು ಮಾಡಿ ಅದರ ಅಡಿಯಲ್ಲಿ ಏನು ಪಾಪದ ಕೆಲಸ ಮಾಡ್ತಾನಲ್ಲ, ಇದು ಜಗನ್ಯವಾದ ಪಾಪ. ಸ್ವಲ್ಪ ಅಲ್ಲ, ಇವನಿಗೆ ರೌರವ ನರಕ ಅವನಿಗೆ. ಅದಕ್ಕ ಪುಣ್ಯಾತ್ಮರೇ ಅವ್ರು ಹೇಳ್ಕೊಂಡು ಬಂದಿದ್ದಾರೆ, ಕುರು ಪುಣ್ಯಂ ಅಹೋರಾತ್ರಂ. ಪುಣ್ಯದ ಕೆಲಸ ಹಗಲೂನು ಮಾಡು, ರಾತ್ರಿನೂ ಮಾಡು. ಒಂದ್ ಸ್ವಲ್ಪ ಪುಣ್ಯದ ಕೆಲಸ ಮಾಡಿ ಮತ್ತೆ ನೀ ಪಾಪದ ಕೆಲಸ ಮಾಡಿದ್ರ ಪುಣ್ಯದ ಕೆಲಸ ಲೆಕ್ಕಕ್ಕಿಲ್ಲ, ಮತ್ತದು ಪಾಪದಲ್ಲಿ ಪರಿಗಣಿಸ್ತದ ಅನ್ನೋ ಮಾತನ್ನು ಕೂಡ ನೀವು ಮರಿಬಾರ್ದು ಅಂತ ಅರ್ಥ. ಅಂತ ಪುಣ್ಯ ಮಾಡುವಂತ ಸದ್ಬುದ್ಧಿಯನ್ನ ಆ ಸದ್ಗುರುನಾಥ ನಿಮಗೆ ಕರುಣ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ್. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿವರೆಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವೇದಾಂತ ವಿಷಯವನ್ನ